ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಫೋಟೋದಲ್ಲಿ ನೀವು ನೋಡ್ತಿರ್ಬೋದು, ನೀವು ಒಂದು ಫೋಟೋದ ಡ್ರೆಸ್ಸನ್ನು ನೀವು ಚೇಂಜ್ ಮಾಡೋಕ್ಕೆ ನೀವು ಫೋಟೋಶಾಪನ್ನು ನೀವು ಬಳಸ್ತೀರಿ. ಇನ್ನು ಮುಂದೆ ನೀವು ಯಾವುದೇ ಥರದ ಫೋಟೋಶಾಪ್ ಬಳಸಿದೆ ನೀವು ನಿಮ್ಮ ಒಂದು ಫೋಟೋದ ಡ್ರೆಸ್ ಆಗಿರ್ಬೋದು ಅಥವಾ ಹೇರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಐಟಮ್ ಆಗಿರ್ಬೋದು ಅವುಗಳನ್ನ ನೀವು ಚೇಂಜ್ ಮಾಡ್ಬೋದು. ಸ್ನೇಹಿತರೆ, ಅದು ಕೂಡ ಈಗ ಚೇಂಜ್ ಮಾಡೋದಂತ ನಾನು ಈ ಒಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನೀವು ಯಾವುದೇ ಥರದ ಫೋಟೋದಲ್ಲಿ ನಿಮ್ಮ ಒಂದು ಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ನೀವು ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಬಳಸಬೇಕಾಗಿಲ್ಲ ಸ್ನೇಹಿತರೆ. ಜಸ್ಟ್ ನಾನು ಒಂದು ಹೇಳುವ ವೆಬ್ಸೈಟ್ನಲ್ಲಿ ನೀವು ನಿಮಗೆ ಇಷ್ಟವಾಗಿರೋ ಬಟ್ಟೆಯನ್ನು ನೀವು ಚೇಂಜ್ ಮಾಡ್ಬೋದು ಸ್ನೇಹಿತರೆ. ಉದಾಹರಣೆ ನಿಮ್ಗೆ ತೋರಿಸಿ ನೋಡ್ತಿರ್ಬೋದು ಸ್ನೇಹಿತರೆ. ಇಲ್ಲಿ ಜಸ್ಟ್ ಈ ಒಂದು ಫೋಟೋಗೆ ಡ್ರೆಸ್ಗಳು ನೋಡ್ತಿರ್ಬೋದು, ಹೀಗೆ ಚೇಂಜ್ ಮಾಡ್ಬೋದು ಅಂತ. ಈ ರೀತಿ ಸ್ನೇಹಿತರೆ ನಿಮಗೆ ಯಾವ ಒಂದು ಬೇಕಾಗಿರುತ್ತೋ ಆ ಒಂದು ಡ್ರೆಸ್ಗಳನ್ನ ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಇದು ನೀವು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಆ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿ. ಸ್ನೇಹಿತರೆ, ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಕೆಳಗೆ ಸೈನ್ ಇನ್ ಅಂತ ನೀವು ಸೈನ್ ಇನ್ ಅಂತ ಕೇಳುತ್ತೆ. ನೀವು ಫೇಸ್ಬುಕ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಅದ್ರ ಮುಖಾಂತರ ಸೈನ್ ಇನ್ ಆಗಿ ಸೈನ್ ಇನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಟೆಕ್ಸ್ಟ್ ಇಮೇಜ್ ಆಗಿರ್ಬೋದು, ಜನರೇಟಿವ್ ಫಿಲ್ ಆಗಿರ್ಬೋದು, ಟೆಕ್ಸ್ಟ್ ಎಫೆಕ್ಟ್ ಆಗಿರ್ಬೋದು, ಹಾಗೆ ನಿಮಗೆ ನೋಡ್ತಿರ್ಬೋದು ಜನರೇಟಿವ್ ರೀಕಾರ್ ಆಗಿರ್ಬೋದು, ಅಥವಾ ನಿಮಗೆ 3D ಇಮೇಜ್ ಆಗಿರ್ಬೋದು ನೋಡ್ತಿರ್ಬೋದು. ಹಾಗೆ ನಿಮಗೆ ನೋಡಿ ಎಕ್ಸ್ಟೆಂಡ್ ಇಮೇಜ್ ಆಗಿರ್ಬೋದು. ನಿಮ್ಗೆ ಹಲವಾರು ರೀತಿ ನಿಮಗೆ ಇದರಲ್ಲಿ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. ನೀವೇನಿಲ್ಲ ಸ್ನೇಹಿತರೆ, ನೀವು ಯಾವುದೇ ಥರದ ನಿಮ್ಮ ಒಂದು ಡ್ರೆಸ್ ಆಗಿರ್ಬೋದು ಫೋಟೋದಲ್ಲಿ, ಆ ಒಂದು ಫೋಟೋದಲ್ಲಿ ಡ್ರೆಸ್ಸನ್ನು ನೀವು ಹೇಗೆ ಚೇಂಜ್ ಮಾಡಬೇಕಂದ್ರೆ ಸ್ನೇಹಿತರೆ, ಜಸ್ಟ್ ನಿಮಗೆ ಜನರೇಟಿವ್ ಫಿಲ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸ್ನೇಹಿತರೆ. ನಿಮಗೆ ಯಾವ ಒಂದು ಫೋಟೋ ಡ್ರೆಸ್ ನಿಮಗೆ ಚೇಂಜ್ ಮಾಡ್ಬೇಕಂದ್ರೆ ಆ ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಈ ಒಂದು ಫೋಟೋವನ್ನು ನೀವು ಡ್ರಾಗ್ ಮಾಡಿ ಇದರಲ್ಲಿ ನೀವು ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಸ್ನೇಹಿತರೆ, ನಿಮಗೆ ಕೆಳಗೆ ನೋಡ್ತಿರ್ಬೋದು ಆ್ಯಡ್ ಆಗಿರ್ಬೋದು, ಸಬ್ಟ್ರಾಕ್ಟ್ ಆಗಿರ್ಬೋದು, ನಿಮಗೆ ಬ್ರಷ್ ಸೆಟ್ಟಿಂಗ್ ಆಗಿರ್ಬೋದು, ಹಾಗೆ ನಿಮಗೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಇಲ್ಲಿ ನೀವೇನಿಲ್ಲ ಸ್ನೇಹಿತರೆ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಿಮಗೆ ಡಿಫಾಲ್ಟಾಗಿ ಆ್ಯಡ್ ಮೇಲೆ ಕ್ಲಿಕ್ ಆಗಿರುತ್ತೆ, ನೀವು ಕ್ಲಿಕ್ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಜಸ್ಟ್ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಆ ಡ್ರೆಸ್ ಎಷ್ಟಿರುತ್ತಲ್ಲ ಆ ಸೈಜನ್ನು ನೀವು ಈ ಥರ ನೀವು ಮಾಡ್ತಾ ಬನ್ನಿ ಸ್ನೇಹಿತರೆ. ಜಸ್ಟ್ ಈ ರೀತಿ ಮಾಡ್ತಾ ಬಂದ ತಕ್ಷಣ ನಿಮಗೆ ನೋಡ್ತಿರ್ಬೋದು, ನಿಮ್ಗೆ ಡ್ರೆಸ್ ಎಷ್ಟಿರುತ್ತಲ್ಲ ಅಷ್ಟು ಡ್ರೆಸ್ವರೆಗೆ ನೀವು ಮಾಡಿ. ಇಲ್ಲಿ ನೋಡ್ತಿರ್ಬೋದು ಕೆಳಗೆ ಯಾವುದೇ ಫೋಟೋ ಆಗಿರ್ಬೋದು ಸ್ನೇಹಿತರೆ, ಆ ಒಂದು ಡ್ರೆಸ್ಸನ್ನು ನೀವು ಚೇಂಜ್ ಮಾಡ್ಬೋದು. ಒಂದು ವೇಳೆ ನೀವು ಏರ್ ಬೇಕಾದರೂ ಕೂಡ ನೀವು ಏರ್ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನಾನು ಡ್ರೆಸ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಡ್ರೆಸ್ ಮೇಲೆ ನೋಡ್ತಿರ್ಬೋದು, ಇಲ್ಲಿ ನಮ್ಗೆ ಏನು ಬೇಕು, ಶರ್ಟ್ ಬೇಕಾ ಟಿ ಶರ್ಟ್ ಬೇಕಂತ ಕೇಳುತ್ತೆ. ನಾನು ಇಲ್ಲಿ ಶರ್ಟ್ ಮೇಲೆ ನಾನು ಶರ್ಟ್ ಅಂತ ನಾನು ಟೈಪ್ ಮಾಡ್ತೀನಿ. ನಿಮ್ಗೆ ಏನು ಬೇಕಾಗಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ನಿಮಗೆ ಡ್ರೆಸ್ಸನ್ನು ನಿಮಗೆ ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು ಯಾವ ಒಂದು ಕಲರ್ನಲ್ಲಿ ಬೇಕೋ ಆ ಒಂದು ಕಲರ್ನಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಶರ್ಟ್ ಡಿಸೈನನ್ನು ಬಂದಿದೆ. ಹಾಗೆ ನಿಮಗೆ ಪಕ್ಕದಲ್ಲಿ ಮೋರ್ ಅಂತಿರುತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಡ್ರೆಸ್ಗಳು ಬರ್ತವೆ ಸ್ನೇಹಿತರೆ. ನಿಮಗೆ ಡಿಫ್ರೆಂಟ್ ಆಗಿರುವ ಶರ್ಟ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ನಿಮಗೆ ಬರ್ತವೆ ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಡಿಫ್ರೆಂಟಲ್ಲಿರುವ ನಿಮಗೆ ಟಿ ಶರ್ಟ್ ಆಗಿರ್ಬೋದು, ಶರ್ಟ್ಸ್ ಅನ್ನೋದು ನಿಮಗೆ ಬರುತ್ತೆ ಸ್ನೇಹಿತರೆ. ನಂತರ ನೀವು ಇದನ್ನು ಮೇಲೆ ಕ್ಲಿಕ್ ನೀವು ಪಬ್ಲಿಷ್ ಮಾಡ್ಬೋದು. ಹಾಗೆ ನಿಮಗೆ ಡೌನ್ಲೋಡ್ ಅಂತಿರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನೀವು ಆ ಒಂದು ಫೋಟೋವನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ಸ್ನೇಹಿತರೆ, ನೀವು ಯಾವುದೇ ಒಂದು ಅಪ್ಲಿಕೇಶನ್ ಬಳಸಿದ್ರೆ ನೀವು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಒಂದು ಡ್ರೆಸ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಆ್ಯಡ್ ಮಾಡಬೇಕಂದ್ರೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ನಮ್ಗೆ ಇಲ್ಲಿ ತೋರಿಸಿ ನೋಡ್ತಿರ್ಬೋದು. ಜಸ್ಟ್ ಈ ಒಂದು ಫೋಟೋದಲ್ಲಿ ನಾನು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನಾನು ಡಾಗನ್ನು ಆ್ಯಡ್ ಮಾಡ್ಬೇಕು ಅನ್ಕೊಂತೀನಿ. ನೋಡ್ತಿರ್ಬೋದು ಇಲ್ಲಿ ಈ ಥರ ಮಾಡಿ ನೀವು ಇಲ್ಲಿ ಡಾಗ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಮಾಡಿದ ತಕ್ಷಣ ನಿಮಗೆ ಜನರೇಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಡಾಗ್ ಅನ್ನೋದು ಬಂದಿದೆ ನೋಡ್ತಿರ್ಬೋದು. ಇಲ್ಲಿ ನೀವು ಈ ರೀತಿ ನೀವು ಇಲ್ಲಿ ಡಾಗ್ ಅನ್ನೋದು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಏನು ಬೇಕಾಗಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.